ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಪ್ಪಿ ಲಹರಿಯವರ ಮೇಲಿರುವ ಆರೋಪ. ಇವರೀಗ ಔಟ್ಡೇಟೆಡ್ ಆಗಿದ್ದಾರೆ. ಬಪ್ಪಿದ ಒಂದು ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಹಾಡು ದೇ ದೇ ಪ್ಯಾರ್ ದೇ, ಚಲ್ತೆ ಚಲ್ತೆ, ಒಂದಕ್ಕಿಂತ ಒಂದು ಹಾಡು ಹಿಟ್ ಆಗ್ತಿತ್ತು. ಆದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ಇತ್ತೀಚಿನ 4-5 ವರ್ಷಗಳಲ್ಲಿ ಯಾವುದೇ ಒಂದು ಸೂಪರ್ ಹಿಟ್ ಹಾಡನ್ನ ನೀವು ಮಾಡಿಲ್ಲ. ಇಲ್ಲ, ಸೂಪರ್ ಹಿಟ್ ಇದೇ ನನ್ನ ಸಕ್ಸಸ್. ಯಾವ ಸೂಪರ್ ಹಿಟ್ 3-4 ವರ್ಷಗಳಿಂದ ನನ್ನ ಹಾಡುಗಳನ್ನೇ ರಿಮಿಕ್ಸ್ ಮಾಡಿ ಇಷ್ಟು ದೊಡ್ಡ ಹಿಟ್ ಆಯ್ತೋ. ಹೇಗೆ ರಾತ್ ಬಾಕಿ, ಯಾರ್ ಬಿನಾ ಚೈನ್ ಕಹಾರೆ, ಮತ್ತೆ ಫಿಲ್ಮ್ಗಳಲ್ಲಿರುವಂತ ಹಾಡುಗಳು. ಅದು ಆಕ್ಚುಲಿ 2005ನಲ್ಲಿ ಒಂದು ಫಿಲ್ಮ್ ಬಂದಿತ್ತು, ಮೇನೆ ಗಾಂಧಿ ಕೋ ನೈ ಮಾರ. ಅದ್ ನನ್ನ ಬಹಳ ಒಂದು ಪ್ರೆಸ್ಟೀಜಿಯಸ್ ಪಿಕ್ಚರ್. ಅದರಲ್ಲಿ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೆ. ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಂದ್ರೆ ಪಬ್ಲಿಕ್ ತುಂಬಾ ಇಷ್ಟ ಆಗಿತ್ತು ಅಂಡ್ ಎಲ್ಲ ಕ್ರಿಟಿಕ್ಸ್ಗೂ. ಸೊ ನಾನು ಸ್ವಲ್ಪ ಚೂಸಿ ಆಗೋದೆ. ಮತ್ತೆ ಈ ನಡುವೆ ನಾವು ಆಗಾಗ ನೋಡ್ತಾ ಇರ್ತೀವಿ, ಒಂದು ಪಿಕ್ಚರ್ನಲ್ಲಿ 3-4 ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಯಾವ್ದೋ ಹಾಡು ಎಲ್ಲಿಂದ ಆದ್ರೆ ಒಂದು ಸಮಯದಲ್ಲಿ ನೀವು ಒಂದು ವಿಷಯಕ್ಕೆ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ಬುಕ್ನಲ್ಲಿ ನಿಮ್ಮ ಹೆಸರು ಯಾಕಿತ್ತು ಅಂದ್ರೆ, ಒಂದು ವರ್ಷದೊಳಗೆ ನೀವು 37 ಫಿಲ್ಮ್ಸ್ ಇನ್ 1 year 1987ನಲ್ಲಿ. ಒಂದು ವರ್ಷದಲ್ಲಿ ನೀವು 37 ಸಿನಿಮಾಗಳನ್ನ ಮಾಡಿದ್ರಿ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಬಂತು. 30,000ಕ್ಕಿಂತ ಹೆಚ್ಚು ಹಾಡುಗಳನ್ನ ಮಾಡಿದ್ದೀರಾ. ಆದ್ರೆ ಈಗೇನಾಯ್ತು? ಹವಾ ಮುಗ್ದು ಹೋಯ್ತಾ ಬಪ್ಪಿದಾದ? ಹವಾ ಏನಿತ್ತೋ ಮುಗ್ದು ಹೋಗಿದೆ. ಬಾಲಿವುಡ್ ಇಂಡಸ್ಟ್ರಿದು ಯಾವ ಗೋಲ್ಡನ್ ಎರಾ ಇತ್ತೋ, ಎಷ್ಟು ಪಿಕ್ಚರ್ ಪ್ರೊಡಕ್ಷನ್ ಆಗ್ತಿದ್ವೋ, ಈ ನಡುವೆ ಪಿಕ್ಚರ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗೋಯ್ತು. ಆ ಸಮಯದಲ್ಲಿ ನೋಡಿ, ನನ್ನ ಕೈಯಲ್ಲಿ 100 ಪಿಕ್ಚರ್ಗಳಿದ್ರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಹತ್ರ 100 ಸಿನಿಮಾ ಇರ್ತಿತ್ತು. ಮತ್ತೆ ಉಳಿದವರು ಬೇರೆ ಎಷ್ಟು ಮ್ಯೂಸಿಕ್ ಡೈರೆಕ್ಟರ್ಗಳಿದಾರೋ ಲೆಕ್ಕ ಮಾಡೋ ಹಾಗೆ ಒಂದು 300-400 ಪಿಕ್ಚರ್ಸ್ ಒಂದು ವರ್ಷದಲ್ಲಿ ಆಗ್ತಾ ಇದ್ವು. ಈ ನಡುವೆ ಪಿಕ್ಚರ್ ತುಂಬಾ ಕಡಿಮೆ ಆಗೋಗಿದೆ. ಒಂದ್ ವೇಳೆ ಒಂದು ಹಾಡು ಹಿಟ್ ಆದ್ರೆ ಒಂದು ಪಿಕ್ಚರ್ ಹಿಟ್ ಆಗೋಗುತ್ತೆ. ಸೊ 1 ವರ್ಷಕ್ಕೆ ನಿಮ್ಮದೆಲ್ಲ ಆಗೋಗುತ್ತೆ. ಆ ಸಮಯದಲ್ಲಿ 100 ಪಿಕ್ಚರ್ ಸಿಲ್ವರ್ ಜೂಬ್ಲಿ ನಂದು ಒಂದೇ ವರ್ಷದಲ್ಲಿ. ಸೊ ಇವತ್ಯಾರು ಕಲ್ಪನೆನೂ ಮಾಡಕ್ಕಾಗಲ್ಲ. ಒಂದು ಪಿಕ್ಚರ್ ಹಿಟ್ ಆದ್ರೆ ಮುಗೀತು, ಅವ್ರ ಹೆಸರು ಹೋಯ್ತು ಫಿಲ್ಮ್ ಫೇರ್ನಲ್ಲಿ. ಹಾಗೆ ಮತ್ತೆ ಯಾವುದೇ ಅವಾರ್ಡ್ ಫಂಕ್ಷನ್ನಲ್ಲಿ ಅವ್ರದೇ ನಾಮಿನೇಷನ್ ಬರುತ್ತೆ. ಆದ್ರೆ ನಾವ್ ಯಾವಾಗ ಕೆಲಸ ಮಾಡ್ತಿದ್ವೋ, ಎಷ್ಟೊಂದು ಪಿಕ್ಚರ್ಗಳಲ್ಲಿ ಕೆಲಸ ಮಾಡಿದೀವಿ. ನಾಟ್ ಓನ್ಲಿ ಇನ್ ಹಿಂದಿ, ಬೆಂಗಾಲಿ, ತೆಲುಗು, ತಮಿಳ್, ಕನ್ನಡ. ಬಟ್ ಇವತ್ತೇನಾಗಿದೆ, ಬರೀ ವೆರಿ ಸೆಲೆಕ್ಟೆಡ್ ಪಿಕ್ಚರ್ಸ್. ಮತ್ ನಾನ್ ಈ ನಡುವೆ ಏನ್ ಕೆಲಸ ಮಾಡ್ತಿದ್ದೀನೋ, ಯಾರ್ ಜೊತೆ ಕೆಲಸ ಮಾಡಕ್ಕೆ ನನ್ನ ಮನ್ಸಿಗೆ ಇಷ್ಟ ಆಗುತ್ತೋ ನೋಡಿ. ಇವತ್ತು 440 ಪಿಕ್ಚರ್ಸ್ ಮಾಡಿದ್ಮೇಲೆ ನನ್ನ ಮನ್ಸು ಒಪ್ಪೋದಿಲ್ಲ ಅದು ನನ್ನ ಜೂನಿಯರ್ಸ್ ಜೊತೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ. ಯಾರು ನಮಗೆ ರೆಸ್ಪೆಕ್ಟ್ ಕೊಟ್ಟು ಕೆಲಸ ಮಾಡಿಸ್ತಾರೋ, ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನ ಕರೀತಾರೋ, ಬಪ್ಪಿದ ಬನ್ನಿ ಹಾಡ್ ಹಾಡಿ, ಈ ಹಾಡನ್ ಮಾಡಿ ಅಂತ ಹೇಳಿದಾಗ, ಸೊ ನಾನು ಈ ನಡುವೆ ತುಂಬಾ ಯೋಚಿಸ್ತೀನಿ. ನಂದೇ ಆದ ಒಂದು ರೆಸ್ಪೆಕ್ಟ್ ಹೆಚ್ಚಾಗಿ ಇಂಡಸ್ಟ್ರಿಲಿದೆ. ಯಾರನ್ನ ನಾನು ಯಂಗ್ ಡೈರೆಕ್ಟರ್ ಆಗಿ ನೋಡಿದ್ನೋ, ಇವತ್ತವರು ನಂಬರ್ 1 ಡೈರೆಕ್ಟರ್. ಸಪೋಸ್ ರಾಜ್ಕುಮಾರ್ ಸಂತೋಷ್ ಜಿ, ಡೇವಿಡ್ ಧವನ್ ಜಿ, ಇವರೆಲ್ಲ ಯಂಗ್ ಇದ್ದಾಗ ಬಂದು ಇವತ್ತು ಸೂಪರ್ ಸ್ಟಾರ್ ಡೈರೆಕ್ಟರ್ಸ್. ಸೊ ಇವಾಗ ನಾವು ಎಂಥ ಒಂದು ಪೀರಿಯಡಿಂದ ಬಂದಿದ್ದೀವಿ. ಸೊ ನಾನು ಬಯಸೋದೇನೆಂದ್ರೆ, ಅವ್ರಿಗಿಷ್ಟ ಆದ್ರೆ ಯಾವುದಾದ್ರೂ ಮ್ಯೂಸಿಕ್ಗೋಸ್ಕರ ನನ್ನ ಹತ್ರ ಬಂದ್ರೆ ನಾನು ಕೆಲಸ ಮಾಡ್ತೀನಿ. ನಾನು ಯಾವತ್ತೂ ಕೆಲ್ಸಕ್ಕೋಸ್ಕರ ಫೋನ್ ಮಾಡೋದಿಲ್ಲ. ಐ ವಾಂಟ್ ಈ ಬ್ಯಾನರ್ ನೋಡಿ. ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ಬ್ಯಾನರ್ ಬಿಟ್ಟು ನೀವು ಕೇಳಿದ್ರಿ, ನಾನು ಬಪ್ಪಿ ಲಹರಿ ಎಷ್ಟೊಂದು ಹಿಟ್ ಹಾಡುಗಳನ್ನ ಕೊಟ್ಟೆ. ಬಟ್ ನಾನು ಅದಕ್ಕೆ ತುಂಬಾ ಚೂಸಿ ಆಗಿದ್ದೀನಿ. ಆದ್ರೆ ಇವತ್ತು ನಾವು ರಿಮಿಕ್ಸ್ ಅನ್ನ ನೋಡಿದಾಗ ನಿಮ್ಮ ಹಾಡುಗಳೇ ಸುತ್ತಮುತ್ತ ಕಾಣಿಸುತ್ತೆ. ಇದರ ಅರ್ಥ ಏನಂದ್ರೆ, ನಿಮ್ಮ ಮ್ಯೂಸಿಕ್ ಆ ಸಮಯದ್ದು ಅದು ಇವತ್ತು ಜೀವಂತವಾಗಿದೆ. ಇದು ನನ್ನ ಕ್ರೆಡಿಟ್ ಆಗಿದೆ. ಈ ಕ್ರೆಡಿಟು ನಂದಂತೂ ಅಲ್ಲ, ಭಗವಂತಂದು. ಜನಗಳ ಪ್ರೀತಿ. ಯಾವ ಹಾಡು ಇವತ್ತೂ ಕೂಡ, ಅದು 85ನ ಹಾಡದು, ಅದನ್ನ ಇವತ್ತು ಕೂಡ 18 ವರ್ಷದ ಯುವಕರು ಡಿಸ್ಕೋನಲ್ಲಿ ಡಾನ್ಸ್ ಮಾಡ್ತಾರೆ. ಇದು ತುಂಬಾನೇ ದೊಡ್ಡ ವಿಷಯ. ಯಾವುದನ್ನ ನಾನು 25 ವರ್ಷದ ಹಿಂದೆ ಕೊಟ್ಟಿದ್ದೆ ಆ ಮ್ಯೂಸಿಕ್ನ, ಈಗಲೂ ಅದು ನಡೀತಾ ಇದೆ. ಇದು ತುಂಬಾ ಒಳ್ಳೆ ವಿಷಯ. ಜನತೆಗೆ ಇವತ್ತಿನ ಆ ರೀಮಿಕ್ಸ್ನ ಒಂದೆರಡು ಉದಾಹರಣೆ ನೀವು ಹೇಳ್ಬೋದಾ? ಗೋರಿ ಹೇ ಕಲಯ್ಯ ಅಂತ ಹಾಡು. ಈ ಹಾಡನ್ನ ನೋಡಿ, ಇವತ್ತು 1991ನಲ್ಲಿ ಈ ಹಾಡು ಸೂಪರ್ ಹಿಟ್ ಆಗಿತ್ತು, ಆಜ್ ಕಾ ಅರ್ಜುನ್ನಲ್ಲಿ. ಸೊ ಈ ಹಾಡನ್ನ ಕೇಳಿ ಸ್ವಲ್ಪ. ಗೋರಿ ಹೇ ಕಲಯ್ಯ ತುಲಾ ದೆ ಮುझे ಹರಿ ಹರಿ ಚುನಿಯಾ ಅಪ್ನಾ ಬನಾ ಲೇ ಮುझे ಬಾಲನಾ. ಈ ಹಾಡೇನಿದೆ ಈಗ ರಿಮಿಕ್ಸ್ ಆಯ್ತು. ರಿಮಿಕ್ಸ್ ಮಾಡಿದ್ರು, ಆದ್ರೆ ಯಾರು ರಿಮಿಕ್ಸ್ ಮಾಡಿದ್ದು? ನನ್ ಮಗನೇ ಮಾಡ್ದ, ಬಪ್ಪ ಲಹರಿ. ಯಾಕೆ? ಬಪ್ಪ ಹೇಳ್ದ, ಡ್ಯಾಡಿ, ಒಂದ್ ವೇಳೆ ನಿಮ್ ಹಾಡು ರಿಮಿಕ್ಸ್ ಆದ್ಮೇಲೆ ವರ್ಲ್ಡ್ ವೈಡ್ ಹಿಟ್ ಆಗ್ತಿದೆ ಅಂದ್ರೆ ನಾನೇ ಯಾಕೆ ರಿಮಿಕ್ಸ್ ಮಾಡಬಾರ್ದು? ನಾನು ಹೇಳ್ದೆ, ನೋಡು, ನೀನು ರಿಮಿಕ್ಸ್ ಮಾಡು, ಬಟ್ ಅಂಡರ್ ದ ಗೈಡೆನ್ಸ್ ಆಫ್ ಮೀ. ಹಾಡನ್ನ ಹಾಳು ಮಾಡ್ಬೇಡ. तो चूड़िया
ओ चूड़िया गोरी है कलैया मैं ला दूं तुझे हरी हरी चूड़िया. ಆಲ್ ದ ಡಿಸ್ಕೋಟೆಕ್ನಲ್ಲಿ ಹಾಡು ನಡೀತಾ ಇದೆ. ಸೊ ಇದು ತುಂಬಾ ಖುಷಿಯಾಗುವಂತ ವಿಷಯ. 90s ಹಾಡು ಈಗ 2005ರಲ್ಲಿ ಎಲ್ಲ ಡಿಸ್ಕೋಲು ನಡೀತಾ ಇದೆ. ನಾನ್ ನಿಮ್ಮೆಲ್ರಿಗೂ ಕೇಳಿಸ್ತೀನಿ ಒಂದು ಹಿಟ್ ಸಾಂಗ್ ಈ ವರ್ಷದ್ದು. अरे लाख लाख रोज आके बस जाते गए इस शहर में दिल लगा के बस जाते गए सोने की राहों पे सोने को जगह नहीं शोला है यहाँ है बिजुड़िया दिल की बजरिया ಜೋರಾಗಿ ಹಾಡಿ. शोला है दिल की बजरिया दिल की बजरिया. ದಿಸ್ ಇಸ್ ಮೈ ಸಕ್ಸೆಸ್. ಪ್ರತಿಯೊಬ್ರು ಈ ಹಾಡನ್ನ ಈ ವರ್ಷ ಹಾಡ್ತಿದ್ದಾರೆ. ಮತ್ತೆ ಈ ವರ್ಷದಲ್ಲಿ ಸಾಕಷ್ಟು ಹಾಡುಗಳು ಬರ್ತಿವೆ. ನನ್ನ ಆಸೆನೂ ಇದೆ. ಈ ದೇವ್ರ ಬಗ್ಗೆ ನೀವೇನ್ ಕೇಳಿದ್ರಲ್ಲ, ಈ ಲಾಕೆಟ್ನ ಮ್ಯಾಜಿಕ್ ಅದು ಎಲ್ಲ ಈ ಭಗವಂತನ ಮ್ಯಾಜಿಕ್ಕೆ, ಅವರ ಆಶೀರ್ವಾದನೆ. ಯಾವ ಬಪ್ಪಿ ಲಹರಿಗೆ ಯಾವಾಗ್ಲೂ ಎಲ್ರ ಪ್ರೀತಿ ಸಿಕ್ತೋ ಆ ಪ್ರೀತಿ ಯಾವಾಗ್ಲೂ ಸಿಗ್ತಾ ಇರ್ಲಿ.